ನಮಸ್ತೆ ಪ್ರಿಯ ವೀಕ್ಷಕರೇ, 2024 ಆಗಸ್ಟ್ ತಿಂಗಳ ವೃಷಭ ರಾಶಿಯ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಲಗ್ನದಲ್ಲಿ ಕುಜ ಮತ್ತು ಗುರು, 2ನೇ ಭಾವ ಶುದ್ಧ, 3ನೇ ಭಾವದಲ್ಲಿ ರವಿ, 4ರಲ್ಲಿ ಬುಧ ಶುಕ್ರರ ಯೋಗ, 5ರಲ್ಲಿ ಕೇತು, 6, 7, 8 ಶುದ್ಧ, 9ರ ಭಾವ ಶುದ್ಧ, 10ರಲ್ಲಿ ಶನಿ, 11ರಲ್ಲಿ ರಾಹು, 12 ಶುದ್ಧ. ಹಾಗಿರುವಾಗ ಈ ಲಗ್ನದಲ್ಲಿ ಕುಜ ಇರುವಂತಹದ್ದರಿಂದ ವಾಹನ ವಿಚಾರದಲ್ಲೆಲ್ಲ ಜಾಗ್ರತೆ ಬೇಕು, ಅಗ್ನಿ ವಿಚಾರದಲ್ಲಿ ಜಾಗ್ರತೆ ಬೇಕು, ಎಲುಬಿಗೆ ತೊಂದರೆ ಬರುವಂತಹದ್ದು, ರಕ್ತ ಸಂಬಂಧವಾದಂಥ ದೋಷ ಫಲಗಳು, ಆರೋಗ್ಯ ವಿಷಯದಲ್ಲಿ ಕೆಲವು ದೋಷ ಫಲಗಳು, ಕಫ ಸಂಬಂಧವಾಗಿ ಪಿತ್ತ ಸಂಬಂಧವಾಗಿರತಕ್ಕಂಥ ದೋಷ ಫಲಗಳನ್ನೆಲ್ಲ ಹೇಳಬೇಕು. ಬೃಹತ್ತನು ಪಿಂಗಳ ಮೂರ್ಧಜೇ ಕ್ಷಣೋ ಬೃಹಸ್ಪತಿ ಶ್ರೇಷ್ಠಮತಿ ಕಪಾತ್ಮಕಃ ಭೃಗು ಸುಖೀ ಕಾಂತವ ಪುಸ್ಸುಲೋಚನಾ ಅಂತ ಹೇಳ್ತಾರೆ. ಇಲ್ಲಿಗ ಆ ಜನ್ಮರಾಶಿಯಲ್ಲಿ ಗುರು ಇರುವಂತಹದ್ದಾದರೂ ಕೂಡ ಅದು ಒಳ್ಳೆಯ ಫಲವನ್ನು ಹೇಳುವಂತಹ ಸ್ಥಿತಿಯಲ್ಲಿ ಇಲ್ಲ. ಅದರಿಂದ ಆರೋಗ್ಯ ವಿಚಾರವಾಗಿ ಹೆಚ್ಚು ಗಮನ ಕೊಡಬೇಕಾದಂತಹ ಸ್ಥಿತಿಯನ್ನು ಅಲ್ಲಿ ಹೇಳುತ್ತಾರೆ. ಆರ್ಥಿಕವಾದಂಥ ಅಭಿವೃದ್ಧಿ ಉಂಟಾಗಬಹುದು. ಆದರೆ ಈ ಮಾಸಾಂತ್ಯದ ವೇಳೆಗಾಗುವಾಗ, ಈ ಮಾಸದ ಕೊನೆಯಾಗುವಾಗ ಹೆಚ್ಚು ಖರ್ಚು ವೆಚ್ಚಗಳೆಲ್ಲ ಬರುವಂತಹ ಸಾಧ್ಯತೆಗಳು, ಶೇರ್ ವ್ಯವಹಾರಗಳಲ್ಲಿ ನಷ್ಟಗಳನ್ನೆಲ್ಲ ಅನುಭವಿಸಬೇಕಾದಂತಹ ಸ್ಥಿತಿ, ನಂಬಿ ವಿಶ್ವಾಸದಿಂದ ಯಾರಿಗಾದರೂ ದುಡ್ಡನ್ನು ಕೊಟ್ಟರೆ ಅಲ್ಲೆಲ್ಲ ನಷ್ಟವನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಇರುವುದರಿಂದ ಹೆಚ್ಚಿನ ವ್ಯವಹಾರಗಳನ್ನು ಮಾಡುವಲ್ಲಿ ಅಥವಾ ಇನ್ನೇನಾದರೂ ಹೂಡಿಕೆಯನ್ನು ಮಾಡುವ ವಿಷಯಗಳಿದ್ದಾಗುವಾಗ ಜಾಗ್ರತೆ ಮಾಡಿಕೊಳ್ಳುವುದು ಉತ್ತಮ. ಅದೇ ಪ್ರಕಾರವಾಗಿ ಈ 3ರಲ್ಲಿ ರವಿ ಇರುವುದರಿಂದ ಅಣ್ಣ ತಮ್ಮಂದಿರಲ್ಲೂ ಕೂಡ ಕೆಲವು ಭಿನ್ನಾಭಿಪ್ರಾಯಗಳೆಲ್ಲ ಉಂಟಾಗಬಹುದು. ಸಹೋದರ ಸಹೋದರಿಯರಲ್ಲಿಯೂ ಕೂಡ ಕೆಲವು ಮಾನಸಿಕವಾದಂಥ ವ್ಯತ್ಯಾಸಗಳು, ಮನಸ್ತಾಪಗಳೆಲ್ಲ ಬರುವ ಸಾಧ್ಯತೆ ಇರುವುದರಿಂದ ಆ ವಿಚಾರದಲ್ಲಿ ಜಾಗೃತಿಯಾಗಿರುವುದು ಉತ್ತಮ. 4ನೇ ಭಾವದಲ್ಲಿ ಬುಧಚಕ್ರ ಯೋಗ ಸ್ಥಿತಿ, ಆ ಬುಧನಿಗೆ ವಕ್ರಗತಿ ಇರುವುದರಿಂದ ಬೆಳೆ ಭಾಗ್ಯಗಳಿಗೂ ಕೂಡ ಒಳ್ಳೆಯದಾಗಿರುವಂಥ ಒಂದು ಸ್ಥಿತಿ ಇದ್ದರೂ ನಿರೀಕ್ಷಿಸಿದ ಲಾಭ ಸಿಗಲಿಕ್ಕಿಲ್ಲ. ಹಾಗಾದರೆ ವ್ಯಾಪಾರ ವ್ಯವಹಾರಕ್ಕೋಸ್ಕರವಾಗಿ ತೆಗೆದಿರಿಸಿದಂತಹ ವಸ್ತುಗಳೇನಿದ್ದರೂ ಕೂಡ ಈ ಸಂದರ್ಭದಲ್ಲಿ ವ್ಯಾಪಾರ ಮಾಡುವುದು ಅಷ್ಟೊಂದು ಉಚಿತ ಅಲ್ಲ. ಕೊನೆಯಲ್ಲಿ ಪಶ್ಚಾತ್ತಾಪವನ್ನು ಪಟ್ಟುಕೊಳ್ಳಬೇಕಾದಂತಹ ಒಂದು ಸ್ಥಿತಿ ಬರಬಹುದು. 5ರಲ್ಲಿ ಕೇತು ಇರುವುದರಿಂದ ಮಕ್ಕಳ ವಿಚಾರದಲ್ಲಿ, ವಿದ್ಯಾಭ್ಯಾಸ ವಿಷಯದಲ್ಲಿಯೂ ಕೂಡ ಅಷ್ಟೊಂದು ಉತ್ತಮವಾದಂತಹ ಫಲ ಅಲ್ಲ. ಶತ್ರುಗಳು ದೂರ ಆಗ್ತಾರೆ, ದಾಂಪತ್ಯದಲ್ಲಿ ದೋಷಗಳಿಲ್ಲ. ಅದೇ ಪ್ರಕಾರವಾಗಿ ಈ ಅಪಮೃತ್ಯು ಇತ್ಯಾದಿ ಆಗಿರುವಂತಹ ಸಂಗತಿಗಳನ್ನು ಹೇಳುವಾಗ ಆ ಭಾವಕಾಧಿಪತಿ ಲಗ್ನದಲ್ಲಿ ಪಾಪಯೋಗ ಸ್ಥಿತಿಯಲ್ಲಿ ಇರುವಂತಾದ್ದರಿಂದ ಸ್ವಲ್ಪ ವಾಹನ ವಿಷಯದಲ್ಲಿ ಆಗಲೇ ಹೇಳಿದ ಹಾಗೆ ಜಾಗ್ರತೆ ಮಾಡಿಕೊಳ್ಳುವುದು, ಬೆಂಕಿ ವಿಚಾರದಲ್ಲಿ ಜಾಗ್ರತೆ ಮಾಡಿಕೊಳ್ಳುವುದು ಉತ್ತಮ. ಭಾಗ್ಯಭಾವ 9ನೇ ಸ್ಥಾನಕಾಧಿಪತಿ 10ರಲ್ಲಿರುವುದರಿಂದ ಕೆಲಸ ಕಾರ್ಯಗಳೆಲ್ಲ ವಿಳಂಬವಾಗಬಹುದು ಅಥವಾ ಕೆಲಸ ಕಾರ್ಯಗಳಿಗೆ ಅಡೆತಡೆ ಬರುವಂತಹದ್ದು, ಗ್ರಹಿಸಿದ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹದ್ದು, ಈ ರೀತಿಯಾದಂತಹ ಕೆಲವು ದೋಷಗಳನ್ನು ಹೇಳುವಂತಹ ಸ್ಥಿತಿಯಲ್ಲಿ ಕಾಣ್ತಾ ಇದೆ. 11ರಲ್ಲಿ ರಾಹು ಇರುವಂತಹದ್ದು ಒಳ್ಳೆಯದು, 12ನೇ ಭಾವ ಶುದ್ಧವಾಗಿರುವಂತಹದ್ದು. ಹಾಗಿರುವಾಗ ಮನೆಯ ಖರೀದಿ, ಭೂಮಿ ಖರೀದಿ ಎನ್ನುವಂತಹದ್ದಕ್ಕೆ ಅಡಿಪಾಯ ಹಾಕಿದ್ರೂ ಕೂಡ ಕೆಲಸ ಕಾರ್ಯಗಳು ವಿಳಂಬವಾದರೂ ಕೂಡ ಅಂತ್ಯಜಯ ಪ್ರಾಪ್ತಿಯಾಗುವುದಕ್ಕಿದೆ. ಅದರಿಂದ ಮುಂದಿನ 1 ತಿಂಗಳುಗಳ ಕಾಲ ಹೊಸತಾಗಿರುವಂಥ ವಿಚಾರಗಳನ್ನು ಮಾಡಲಿಕ್ಕೆ ಅಷ್ಟೊಂದು ಶುಭ ಅಲ್ಲ. ಮುಂದೆ ಆ ಸೆಪ್ಟೆಂಬರ್ 15ರ ನಂತರದಲ್ಲಿ ಇದೆಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಪ್ರಗತಿಯಾಗುವುದಕ್ಕೆ ಸಾಧ್ಯ ಉಂಟು. ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವುದರಿಂದ, ಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗಲಿಕ್ಕಿದೆ, ದೋಷಗಳು ಕಡಿಮೆಯಾಗಲಿಕ್ಕಿದೆ. ಇಷ್ಟು ಹೇಳಿ ವೃಷಭ ರಾಶಿಯ ಭವಿಷ್ಯವನ್ನು ನಿಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ.